ಇದು ಅಂಥಿಂಥ ಅಪಘಾತ ಅಲ್ಲ, ಭಯಾನಕ ವೇಗದಲ್ಲಿ ಬಂದು ಬುಗುರಿ ತರ ತಿರುಗಿ ಕಾರು ಪಲ್ಟಿಯಾಗಿದೆ. ನಿಜಕ್ಕೂ ಇದು ಅಂಥಿಂಥ ಅಪಘಾತ ಅಲ್ಲ, ಭಾರಿ ಭಯಾನಕವಾಗಿದೆ. ವೇಗದಲ್ಲಿ ಬಂದು ಬುಗುರಿ ತರ ಗಿರ್ಕಿ ಹೊಡೆದು ಕಾರು ಪಲ್ಟಿಯಾಗಿದೆ. 4-5 ಸಲ ಪಲ್ಟಿಯಾದ್ರೂ ಕಾರಲ್ಲಿದ್ದವರೆಲ್ಲ ಸೇಫ್ ಆಗಿದ್ದಾರೆ. ಥ್ಯಾಂಕ್ ಗಾಡ್ ಅಂತ ಹೇಳಬೇಕು ಕಾರಲ್ಲಿದ್ದವರೆಲ್ಲ. ಯಾಕಂದ್ರೆ ಇಷ್ಟು ಭಯಾನಕವಾಗಿ ಆಕ್ಸಿಡೆಂಟ್ ಆಗಿದೆ. ಆದರೆ ಕಾರಿನ ಒಳಗೆ ಕೂತಂತಹ ಯಾರಿಗೂ ಕೂಡ ಏನೂ ಆಗಿಲ್ಲ. ಹೈವೇಯಲ್ಲಿ ವೇಗವಾಗಿ ಬರ್ತಾ ಇದ್ದಂತಹ ಕಾರಿಗೆ ಬೈಕ್ ಅಡ್ಡ ಬಂದಿದೆ. ಬೈಕ್ ಸವಾರನನ್ನ ಬಚಾವ್ ಮಾಡೋದಕ್ಕೆ ಹೋಗಿ ಈ ಅಪಘಾತ ಸಂಭವಿಸಿದೆ. ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಗುದ್ದಿ ಕಾರು ಪಲ್ಟಿಯಾಗಿದೆ. ಬೀದರ್ನ ಬಸವ ಕಲ್ಯಾಣದ ಕೌಡಿಯಾಳ ಬಳಿ ಈ ಘಟನೆ ನಡೆದಿರೋದು. ನಿಜಕ್ಕೂ ಅವರ ಹಣೆ ಬರಹ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಕಾರಿನಲ್ಲಿದ್ದವರೆಲ್ಲ ಸೇಫ್ ಆಗಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ ಯಾವ ರೀತಿಯಾಗಿ ಭಯಾನಕವಾಗಿ ಬುಗುರಿ ತರ ಗಿರ್ಕಿ ಹೊಡೆದು ಡಿವೈಡರ್ಗೆ ಡಿಕ್ಕಿ ಹೊಡ್ಕೊಂಡು ಪಕ್ಕದ ಡಿವೈಡರ್ನ ದಾಟ್ಕೊಂಡು ಪಕ್ಕದ ರಸ್ತೆಗೆ ಬಂದಿರುವಂಥದ್ದು. ಒಬ್ಬ ಬೈಕ್ ಸವಾರನನ್ನ ತಡೆಯೋದಕ್ಕೆ ಹೋಗಿ ಆದ್ರೂ ಕೂಡ ಈ 2 ವೀಲರ್ ಸವಾರರು ಇರ್ತಾರಲ್ಲ, ಕಣ್ಣಿಗೇನು ಎಣ್ಣೆ ಬಿಟ್ಕೊಂಡು ಬಂದಿರ್ತಾರ ಅಥವಾ ನಿದ್ದೆ ಮಾಡ್ಕೊಂಡು ಬರ್ತಿರ್ತಾರ ಗೊತ್ತಿರಲ್ಲ. ಹೈವೇ ಅಂತ ನೋಡಲ್ಲ, ರಸ್ತೆ ಬದಿ ಅಂತ ನೋಡಲ್ಲ, ಡಿವೈಡರ್ ನೋಡಲ್ಲ, ತಮ್ಮ ಪಾಡಿಗೆ ತಾವು ನುಗ್ಗುತ್ತಾ ಇರ್ತಾರೆ. ಆದರೆ ಸ್ಪೀಡ್ನಲ್ಲಿ ಬರ್ತಾ ಇದ್ದಂತಹ ಕಾರು ಚಾಲಕ ಆತನಿಗೆ ಎಲ್ಲಿ ಆಕ್ಸಿಡೆಂಟ್ ಮಾಡ್ಬಿಡ್ತೀನೋ ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ರೂಟ್ಗೆ ಹೋಗಬೇಕು ಅಥವಾ ಬೇರೆ ಏನಾದರೂ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಬುಗುರಿ ಥರ ಗಿರಿಗಿಟ್ಲೆ ಆಗಿ ತಿರುಗಿ ಕಾರು ಮತ್ತೆ ಪಲ್ಟಿ ಹೊಡೆದು ನಿಂತಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ಈ ರೀತಿ ಕಾರು ಪಲ್ಟಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಈ ಆಕ್ಸಿಡೆಂಟ್ ದೃಶ್ಯವನ್ನ ನೋಡ್ತಾ ಇದ್ರೆ ಎದೆ ನಡಗತ್ತೆ. ಅಂಥದ್ರಲ್ಲೂ ಕೂಡ ಕಾರ್ನಲ್ಲಿ ಕೂತಿದ್ದಂತಹ ಯಾರಿಗೂ ಕೂಡ ಏನೂ ಆಗಿಲ್ಲ, ಗಾಡ್ ಗ್ರೇಸ್. ಬಟ್ ಎಷ್ಟೊತ್ತಿಗಾಯ್ತು, ಹೇಗಾಯ್ತು ಇದು? ಚೈತ್ರ, ಏನು ಈ ಕಾರು ಈ ಒಂದು ಘಟನೆ ಬಸವ ಕಲ್ಯಾಣ ತಾಲೂಕಿನ ಕೌಡಿಯಾಳ ಗ್ರಾಮದ ಬಳಿ ಇರತಕ್ಕಂತ ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ನಿನ್ನೆ ಸಂಜೆ ನಡೆದಿರ್ತಕ್ಕಂತ ಘಟನೆ ಇದು. ಏನು ಹುಮ್ನಾಬಾದ್ ಕಡೆಯಿಂದ ಬಸವ ಕಲ್ಯಾಣ ಕಡೆಗೆ ಹೋಗ್ತಕ್ಕಂತ ಕಾರು ಏನು ವೇಗವಾಗಿ ಚಲಿಸ್ತಾ ಇತ್ತು. ಈ ಸಂದರ್ಭದಲ್ಲಿ ಕೌಡಿಯಾಳ ಗ್ರಾಮದ ಬಳಿ ಏನು ಬೈಕ್ ಒಂದು ಅಡ್ಡಲಾಗಿ ಬರುತ್ತೆ. ಅಡ್ಡಲಾಗಿ ಬಂದಂತ ಸಂದರ್ಭದಲ್ಲಿ ಕಾರು ಚಾಲಕ ಬೈಕ್ ಸವಾರನನ್ನ ಬಚಾವ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಕಾರನ್ನ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಸಂದರ್ಭದಲ್ಲಿ ಏನು ರಸ್ತೆ ಬದಿಯಲ್ಲಿರ್ತಕ್ಕಂಥ ಡಿವೈಡರ್ಗೆ ಡಿಕ್ಕಿ ಹೊಡಿ ಪಕ್ಕದ ಒಂದು ರಸ್ತೆಗೆ ಬಂದು ಏನು ಒಂಥರ ಬುಗುರಿ ತರ ತಿರುಗಿ ಕಾರು ಮತ್ತೆ ಹೊಳ್ಳಿ ಏನು ರಸ್ತೆ ಮೇಲೆ ನಿಂತಿರ್ತಕ್ಕಂಥದ್ದು. ಆದ್ರೆ ಅದೃಷ್ಟವಶಾತ್ ಏನು ಕಾರಿನಲ್ಲಿ 4 ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. ಆದ್ರೆ ಯಾವುದೇ ಒಂದು ಪ್ರಾಣಾಪಾಯದಿಂದ ಆ ಕಾರಿನಲ್ಲಿದ್ದ ಪ್ರಯಾಣಿಕರು ಬಚಾವಾಗಿರ್ತಕ್ಕಂಥದ್ದು ಅದೃಷ್ಟವಶಾತ್ ಪುಣ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾರು ಬಿದ್ದಿರ್ತಕ್ಕಂಥದ್ದು ಮತ್ತೆ ಪಲ್ಟಿ ಹೊಡೆದಿರ್ತಕ್ಕಂಥದ್ದನ್ನ ನೋಡಿದ್ರೆ ಕಾರಿನಲ್ಲಿದ್ದರು ಏನಾದ್ರೂ ಗಾಯ ಆಗಿದೆ, ಇಲ್ಲ ಯಾರಾದ್ರೂ ಡೆತ್ ಆಗಿದ್ದಾರೆ ಅಂತ ಊಹಿಸಿದ್ರು. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರಸ್ತೆ ಪಕ್ಕದಲ್ಲಿ ನಿಂತಿರ್ತಕ್ಕಂಥದ್ದು. ಆದ್ರೆ ಕಾರು ಪಲ್ಟಿ ಆದ್ಮೇಲೆ ಏನು ರಕ್ಷಣೆಗೆ ಧಾವಿಸ್ತಕ್ಕಂಥ ಸ್ಥಳೀಯರು ಏನು ಧಾವಿಸಿದಂತ ಬಂದಂತ ಸಂದರ್ಭದಲ್ಲಿ ಅದೃಷ್ಟವಶಾತ್ ಕಾರಿನಲ್ಲಿದ್ದಂಥವ್ರಿಗೆ ಯಾವುದೇ ಒಂದು ಸಣ್ಣ ಗಾಯಗಳು ಆಗಿಲ್ಲ, ಮತ್ತೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏನು ಘಟನಾ ನಡೆದ ಬಳಿಕ ಏನು ಬಸವ ಕಲ್ಯಾಣ ಸಂಚಾರ ಪೊಲೀಸ್ ಠಾಣೆ ಪೊಲೀಸರು ಕೂಡ ಏನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನೀಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಏನು ವಿಡಿಯೋ ಏನಿದೆ ಇದು ನೋಡ್ತಕ್ಕಂಥ ನೋಡುಗರನ್ನು ಕೂಡ ಬೆಚ್ಚಿ ಬೀಳಿಸ್ತಕ್ಕಂಥ ವಿಡಿಯೋ. ಆದ್ರೆ ಪ್ರಾಣಾಪಾಯದಿಂದ ಪಾರಾಗಿರೋದೇ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಚೈತ್ರ. ದುರ್ಗಪ್ಪ, ಈ ದೃಶ್ಯವನ್ನ ನೋಡ್ತಾ ಇದ್ರೆ ಕಾರು ಚಾಲಕ ಕೂಡ ಸುಮಾರು ಸ್ಪೀಡ್ನಲ್ಲೇ ಇದ್ದ ಅಂತ ಅನ್ಸುತ್ತೆ. ಜೊತೆಗೆ ಅಲ್ಲಿ ಯಾವ ಬೈಕು ಕೂಡ ಕಾಣ್ತಾ ಇಲ್ಲ. ಈತನೇ ಸ್ಪೀಡ್ ಆಗಿ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡ್ಕೊಂಡು ಈ ರೀತಿಯಾಗಿ ಪಲ್ಟಿಯಾಗಿ ನಿಂತಿರುವಂತದ್ದ ಅನ್ನುವಂಥದ್ದು ಅನುಮಾನ ಇದೆ ಮೇಲ್ನೋಟಕ್ಕೆ. ಚೈತ್ರ, ಏನು ನಮ್ಗೆ ಪೊಲೀಸರ ಮೂಲಗಳ ಪ್ರಕಾರ ಏನು ಬೈಕ್ ರಸ್ತೆ ಸ್ಪೀಡ್ ಆಗೇ ಬರ್ತಾ ಇತ್ತು ಕಾರು. ಈ ಸಂದರ್ಭದಲ್ಲಿ ಬೈಕ್ ಕೂಡ ಅಡ್ಡಲಾಗಿ ಬಂದಿತ್ತು. ಬಂದಂತ ಬೈಕ್ ನ ಸವಾರನ್ನ ಬಚಾವ್ ಮಾಡಕ್ಕೆ ಹೋಗಿ ಕಾರು ಪಲ್ಟಿ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಆ ಕಾರಿನಲ್ಲಿ ಇರ್ತಕ್ಕಂಥವ್ರು ಕೊಟ್ಟಿದ್ದಾರೆ ಅನ್ನೋದೊಂದು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಯಾಕಂದ್ರೆ ಹೈವೇ ಅಂದ ತಕ್ಷಣ ಏನು ಯಾವತ್ತು ಕಾರುಗಳು ನಿಧಾನವಾಗಿ ಚಲಿಸಲ್ಲ, ವೇಗವಾಗಿ ಚಲಿಸ್ತವೆ. ಈ ಸಂದರ್ಭದಲ್ಲಿ ಒಂದ್ ರಸ್ತೆ ಬದಿಯಿಂದ ಮತ್ತೊಂದು ರಸ್ತೆ ಕಡೆ ಹೋಗ್ತಕ್ಕಂಥ ಸಂದರ್ಭನೂ ಕೂಡ ಇರುತ್ತೆ ಬೈಕ್ ಸವಾರರು. ಈ ಸಂದರ್ಭದಲ್ಲಿ ಅವಘಡ ಇದೊಂದು ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಕಾರು ಪಲ್ಟಿ ಆದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಪಕ್ಕದಲ್ಲೇ ಒಂದು ಬೈಕ್ ಬರುತ್ತೆ. ಮತ್ತೆ ಅದೃಷ್ಟವಶಾತ್ ಇನ್ನೊಬ್ಬ ಈ ಕಡೆ ಒಂದು ಕಾರು ಪಲ್ಟಿಯಾಗಿ ಏನು ಪಕ್ಕದ ರಸ್ತೆಗೆ ಬಿದ್ದಂತ ಸಂದರ್ಭದಲ್ಲಿ ಕೂಡ ಬೈಕ್ ಬಾಜು ಒಂದು ಬೈಕ್ ಬರುತ್ತೆ. ಆ ಒಂದು ಬೈಕ್ ಸವಾರನು ಕೂಡ ಆ ಕಾರು ಟಚ್ ಆಗಲ್ಲ, ಆ ಬೈಕ್ ಸವಾರನು ಕೂಡ ಬಚಾವಾಗಿರ್ತಕ್ಕಂಥದ್ದು, ಮತ್ತೆ ಕಾರಿನಲ್ಲಿದ್ದವರು ಬಚಾವಾಗಿರ್ತಕ್ಕಂಥದ್ದು. ಯಾರೇ ಆಗ್ಲಿ ಏನು ಹೈವೇ ಅಂತ ಸಂದರ್ಭದಲ್ಲಿ ಬೈಕ್ ಸವಾರರಾಗಿರ್ಬೋದು ಅಥವಾ ಕಾರು ಚಾಲಕರಾದಂತ ಗ್ರಾಮದ ಏನು ಗ್ರಾಮ
ಪಕ್ಕ ಹಾದು ಹೋಗ್ತಕ್ಕಂಥ ಏನೋ NH ಹೈವೇಗಳಿದೆ ಅಲ್ಲಿ ನಿಧಾನವಾಗಿ ಚಲಿಸ್ಬೇಕು. ಯಾಕಂದ್ರೆ ಡಿವೈಡರ್ಗಳಿರ್ತವೆ, ಆ ಕಡೆಯಿಂದ ಪಾಸ್ ಆಗ್ತಕ್ಕಂಥ ಸಂದರ್ಭ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಪಕ್ಕದ ಬರ್ತಕ್ಕಂಥ ವಾಹನಗಳನ್ನ ನೋಡಿ ನಿಧಾನವಾಗಿ ಚಾಲನೆ ಮಾಡ್ಬೇಕಂತದ್ದು ಕೂಡ ಚಾಲಕರ ಕರ್ತವ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ದೃಶ್ಯವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಈ ಮುಂದೆ ಆದ್ರೂ ಕೂಡ ಇಂತಹ ಘಟನೆಗಳು ಆಗದಂತೆ ಮತ್ತೆ ಅಲ್ಲಿ ಯಾವುದೇ ಒಂದು ಸಂದರ್ಭ ಏನು ರಸ್ತೆ ಡಿವೈಡರ್ಗಳು ಇರ್ತವೆ ಅಲ್ಲಿ ಪೊಲೀಸರು ಕೂಡ ಏನೋ ಒಂದು ಬ್ಯಾರಿಕೇಡ್ ಅನ್ನ ಹಾಕಿ ಜನರಿಗೆ ಏನು ಸವಾರರಿಗೆ ಒಂದು ತಿಳುವಳಿಕೆ ನೀಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಚೈತ್ರ. ಓಕೆ, ಥ್ಯಾಂಕ್ ಯು ದುರ್ಗಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಾರೆಯಾಗಿ ಕಾರು ಚಾಲಕರಾದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಸ್ಪೀಡ್ನಲ್ಲೇ ಇರ್ತಾರೆ. ಬಟ್ ಜಾಗರೂಕತೆಯಿಂದ ಕಾರನ್ನ ಓಡಿಸ್ಬೇಕಾಗತ್ತೆ. ಸ್ಪೀಡ್ ಕೂಡ ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕಾಗತ್ತೆ. ಯಾಕಂದ್ರೆ ಕಾರು ಚಾಲಕ ಒಬ್ಬನೇ ಕಾರಲ್ಲಿ ಹೋಗ್ತಾ ಇದ್ರೆ ಏನೋ ಒಂದು ಮಾತು, ಆದರೆ ಕುಟುಂಬದವ್ರನ್ನ ಕೂರಿಸ್ಕೊಂಡು ಆ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅವರ ಜೀವಕ್ಕೂ ಕೂಡ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ. ಜೊತೆಗೆ ಈ ಟೂ ವೀಲರ್ ಇರ್ತಾರಲ್ಲ, ಯಾರು ಅಡ್ಡ ಬರ್ತಾರಲ್ಲ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಪೊಲೀಸರು. ನೆಕ್ಸ್ಟು ಈ ರೂಲ್ಸ್ ಬ್ರೇಕ್ ಮಾಡ್ತಾರಲ್ಲ, ರೂಲ್ಸ್ ಏನು ಅಂತ ತಿಳಿಯೋ ಮಟ್ಟಿಗೆ ಅವರಿಗೆ ಬುದ್ಧಿ ಕಲಿಸ್ಬೇಕು ಪೊಲೀಸರು.